ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಮರು ಎಣಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಸುಪ್ರೀಂ ಕೋರ್ಟ್ನಲ್ಲಿಂದು ಮಹತ್ವದ ವಿಚಾರಣೆ ನಡೆಯಲಿದೆ. ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಮರು ಎಣಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಸುಪ್ರೀಂ ಕೋರ್ಟ್ನಲ್ಲಿ ಮಹತ್ವದ ವಿಚಾರಣೆ. ಈ ಹಿಂದೆ ಮತ ಮರು ಎಣಿಕೆಗೆ ಆದೇಶವನ್ನು ಕೊಟ್ಟಿತ್ತು ಹೈಕೋರ್ಟ್. ಮರು ಎಣಿಕೆಯಲ್ಲಿ ಶಾಸಕತ್ವ ಕಳೆದುಕೊಂಡಿದ್ದ ರಾಜೇಗೌಡರು ಹೈಕೋರ್ಟ್ ತೀರ್ಪಿಗೆ ಮಧ್ಯಂತರ ತಡೆಯನ್ನ ನೀಡಿದ್ದ ಸುಪ್ರೀಂ, ಶಾಸಕರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದ ಬಿಜೆಪಿ ಜೀವರಾಜ್, ಸುಪ್ರೀಂ ತಡೆ ನೀಡಿದ್ದರಿಂದ ಬಿಜೆಪಿ ಜೀವರಾಜ್ಗೆ ಹಿನ್ನಡೆ. ಇಂದಿಗೆ ವಿಚಾರಣೆಯನ್ನ ಮುಂದೂಡಿದ ಸುಪ್ರೀಂ ಕೋರ್ಟ್. ಸುಪ್ರೀಂನಲ್ಲಿ ನಿರ್ಧಾರವಾಗುತ್ತಾ ಮರು ಮತ ಎಣಿಕೆಯ ಭವಿಷ್ಯ. ಇನ್ನು ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಮರು ಎಣಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಮಹತ್ವದ ವಿಚಾರಣೆ ಇರಲಿದೆ. ಈ ಹಿಂದೆ ಮತ ಮರು ಎಣಿಕೆಗೆ ಆದೇಶವನ್ನ ಹೈಕೋರ್ಟ್ ನೀಡಿತ್ತು. ಮರು ಎಣಿಕೆಯಲ್ಲಿ ಶಾಸಕತ್ವವನ್ನ ರಾಜೇಗೌಡರು ಕಳೆದುಕೊಂಡಿದ್ರು. ಹೈಕೋರ್ಟ್ ತೀರ್ಪಿಗೆ ಮಧ್ಯಂತರ ತಡೆಯನ್ನು ಕೂಡ ಸುಪ್ರೀಂ ನೀಡಿತ್ತು. ಶಾಸಕರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಬಿಜೆಪಿ ಜೀವರಾಜ್ ಅವರು. ಇನ್ನು ಸುಪ್ರೀಂ ತಡೆ ನೀಡಿದ್ರಿಂದ ಬಿಜೆಪಿ ಜೀವರಾಜ್ ಅವರಿಗೆ ಭಾರಿ ಹಿನ್ನಡೆಯಾಯಿತು. ಇಂದಿಗೆ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಮುಂದೂಡಿಕೆ ಕೂಡ ಮಾಡಿತ್ತು. ಇವತ್ತು ಸುಪ್ರೀಂನಲ್ಲಿ ಮರು ಮತ ಎಣಿಕೆ ಭವಿಷ್ಯ ನಿರ್ಧಾರ ಆಗತ್ತೆ. ಇನ್ನು ಭಾರೀ ಕುತೂಹಲ ಮೂಡಿಸಿರುವಂತಹ ಶೃಂಗೇರಿ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ವಿಚಾರ ಸಂಬಂಧ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದೆ. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಕಾಂಗ್ರೆಸ್ನ ರಾಜೇಗೌಡ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಹೈಕೋರ್ಟ್ ಆದೇಶ ರದ್ದು ಮಾಡಿ ತಡೆಯನ್ನ ನೀಡಿತ್ತು ಸುಪ್ರೀಂ ಕೋರ್ಟ್. ಇನ್ನು ರಾಜೇಗೌಡ ಅವರನ್ನ ಸದ್ಯಕ್ಕೆ ಶಾಸಕರಾಗಿ ಮುಂದುವರಿಸಬೇಕು ಎಂಬ ಆದೇಶವನ್ನು ಕೂಡ ಹೊರಡಿಸಿತ್ತು. ಏನೀಗ ಹೈಕೋರ್ಟ್ ಈಗ ಈ ಹಿಂದೆ ಮತ ಮರು ಎಣಿಕೆ ಮಾಡಬೇಕು ಅಂತ ಆದೇಶವನ್ನು ನೀಡಿತ್ತು. ಮತ ಮರು ಎಣಿಕೆ ಕೂಡ ಮಾಡಲಾಯಿತು. ಆ ಒಂದು ಸಂದರ್ಭದಲ್ಲಿ ರಾಜೇಗೌಡರಿಗೆ ಹಿನ್ನಡೆಯಾಯಿತು. ಜೀವರಾಜ್ ಅವರು ಮುನ್ನಡೆಯನ್ನು ಸಾಧಿಸಿದ್ರು. ಹಾಗಾಗಿ ಶಾಸಕರಾಗಿಯೂ ಕೂಡ ಬಿಜೆಪಿ ಜೀವರಾಜ್ ಅವರೇನಿದ್ದಾರೆ ಪ್ರಮಾಣ ವಚನವನ್ನು ಕೂಡ ಸ್ವೀಕಾರ ಮಾಡಿದ್ರು. ಆದರೆ ಅದಕ್ಕೆ ಸುಪ್ರೀಂ ತಡೆಯನ್ನು ಒಡ್ಡಿತ್ತು. ಹೈಕೋರ್ಟ್ ತೀರ್ಪಿಗೆ ಮಧ್ಯಂತರ ತಡೆಯನ್ನು ಕೂಡ ಒಡ್ಡಿತ್ತು. ಅದರ ಬೆನ್ನಲ್ಲೇ ಈಗ ಸದ್ಯಕ್ಕೆ ಇವತ್ತು ವಿಚಾರಣೆಯನ್ನ ನಡೆಯುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ. ವಾದ ಪ್ರತಿವಾದ ಎಲ್ಲವೂ ಕೂಡ ಇರುತ್ತೆ. ಸದ್ಯಕ್ಕೆ ಆ ಒಂದು ಸಂದರ್ಭದಲ್ಲಿ ಶಾಸಕರಾಗಿ ಈಗ ಇರುವವರೇ ಮುಂದುವರಿಬೇಕು ಅಂತ ಕೂಡ ಆದೇಶವನ್ನು ಹೊರಡಿಸಿತ್ತು. ಮತ ಮರು ಎಣಿಕೆ ಬಳಿಕ ಶಾಸಕರಾಗಿ ಪ್ರಮಾಣ ವಚನವನ್ನು ಕೂಡ ಬಿಜೆಪಿಯ ಜೀವರಾಜ್ ಅವರು ಸ್ವೀಕಾರ ಮಾಡಿದ್ರು. ಹಿನ್ನಡೆ ಕೂಡ ಆಗಿತ್ತು. ಏಕೆಂತಂದ್ರೆ ಈಗ ಇನ್ನು ಕೋರ್ಟ್ ಆದೇಶವನ್ನ ನೀಡಿದ್ದು ಮತ ಎಣಿಕೆ ಮಾಡಬೇಕು ಅಂತ. ಆದರೆ ಈ ಒಂದು ಅಂತರವನ್ನು ಕೂಡ ಅನೌನ್ಸ್ ಮಾಡಿದ್ರು. ಅದರ ಬೆನ್ನಲ್ಲೇ ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಏನು ಆದೇಶವನ್ನು ಮಾಡಿದೆ ಅಥವಾ ಹೈಕೋರ್ಟ್ ಕೊಟ್ಟಂಥ ತೀರ್ಪಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಪ್ರಶ್ನೆ ಮಾಡಿ ಕಾಂಗ್ರೆಸ್ನ ರಾಜೇಗೌಡರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಹಾಗಾಗಿ ಮಧ್ಯಂತರ ತಡೆಯಾಜ್ಞೆಯನ್ನು ಕೂಡ ಸುಪ್ರೀಂ ಕೋರ್ಟ್ ನೀಡಿತ್ತು. ಹೈಕೋರ್ಟ್ ಏನು ತೀರ್ಪು ಕೊಟ್ಟಿದೆ ಇದಕ್ಕೆ ಮಧ್ಯಂತರ ತಡೆಯಾಜ್ಞೆ ಅಂತ ಒಂದು ತಡೆಯಾಜ್ಞೆಯನ್ನು ಕೂಡ ವಿಧಿಸಿತ್ತು. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಮರು ಮತ ಎಣಿಕೆಯ ಭವಿಷ್ಯ ನಿರ್ಧಾರ ಆಗತ್ತೆ.